ಬ್ರೇಕ್ನ ನಂತರ ಐಟಿವಿ ನ್ಯೂಸ್ಗೆ ಸ್ವಾಗತ. ಬಯಲುಸೀಮೆ ಭಾಗದಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಆಯ್ಕೆಯಾಗಿ ಹೋಗುವಂತಹ ಜನಪ್ರತಿನಿಧಿಗಳಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ಬದ್ಧತೆ ಇಲ್ಲದ ಕಾರಣ ಅದರ ಪ್ರತಿಫಲವನ್ನು ಜನತೆ ಅನುಭವಿಸುವಂತಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾರೆಡ್ಡಿ ಆರೋಪಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಶಾಶ್ವತ ನೀರಾವರಿ ಯೋಜನೆಯ ಅನುಷ್ಠಾನಕ್ಕಾಗಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕಳೆದ ಅನೇಕ ವರ್ಷಗಳಿಂದ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಿದ್ದರೂ ಕೂಡ ಯಾವುದೇ ಸರ್ಕಾರಗಳು ಬದ್ಧತೆಯಿಂದ ಕೆಲಸ ಮಾಡದಿರುವುದಕ್ಕಾಗಿ ಈ ಭಾಗದಿಂದ ಆಯ್ಕೆಯಾಗಿ ಹೋಗುತ್ತಿರುವ ಜನಪ್ರತಿನಿಧಿಗಳು ಈ ಬಗ್ಗೆ ದಿಟ್ಟತನವಾಗಿ ಮಾತನಾಡುತ್ತಿಲ್ಲ. ಶಾಸಕರು, ಸಂಸದರುಗಳು ಭತ್ಯೆಗಳನ್ನು ಏರಿಕೆ ಮಾಡಿಕೊಳ್ಳುವುದಕ್ಕೆ ಇರುವಂತಹ ಆತುರ ಜನರನ್ನು ಉಳಿಸಬೇಕಾದರೆ ಅಗತ್ಯವಾಗಿರುವ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವ ವಿಚಾರದಲ್ಲಿ ಇಲ್ಲವಾಗಿದೆ. ಪ್ರತಿಯೊಂದು ಚುನಾವಣೆಯಲ್ಲಿ ನೀರಾವರಿ ಯೋಜನೆಗಳನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಜನಪ್ರತಿನಿಧಿಗಳು ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ. ಬಯಲುಸೀಮೆಯ ಭಾಗದ ಎಲ್ಲಾ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಈ ಬಗ್ಗೆ ವಿಧಾನಸಭೆಯಲ್ಲಿ ಗಟ್ಟಿಯಾದ ಮನವಿ ಮಾಡಿದರೆ ಎಲ್ಲಿ ನಮ್ಮ ಅಧಿಕಾರ ಹೋಗುತ್ತದೆ ಎಂಬ ಭಯದಿಂದ ಏನೇನು ಮಾತನಾಡದೆ ಅಸಹಾಯಕರಾಗಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ಐಷಾರಾಮಿ ಜೀವನ ನಡೆಸುವಲ್ಲಿ ಮಗ್ನರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ನೀರಿಗಾಗಿ ಹೋರಾಟ ಮಾಡುತ್ತಿದ್ದರೂ ಕೂಡ ಸರ್ಕಾರದ ಒಬ್ಬ ಪ್ರತಿನಿಧಿಯೂ ಬರಲಿಲ್ಲ. ಸ್ಥಳೀಯ ಶಾಸಕರು, ಸಂಸದರು ಯಾರೂ ಬರಲಿಲ್ಲ. ರಾಜ್ಯದಲ್ಲಿ ಯಾವ ಸರ್ಕಾರ ಇದ್ದರೆ ಆಯಾ ಪಕ್ಷಗಳ ಜನಪ್ರತಿನಿಧಿಗಳು ಅವರ ಸರ್ಕಾರಗಳನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಹೊರತು ಜನರು ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಸ್ಥಳೀಯ ಜನಪ್ರತಿನಿಧಿಗಳ ಮನೆಗಳಿಗೆ ಮುತ್ತಿಗೆ ಹಾಕುವ ಮೂಲಕ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಈ ಸಮಯದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಸ್ಎಂ ರವಿಪ್ರಕಾಶ್, ತಾದೂರು ಮಂಜುನಾಥ್, ಕಾರ್ಯದರ್ಶಿ ಪ್ರತೀಶ್, ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷ ಜೆಎಸ್ ವೆಂಕಟಸ್ವಾಮಿ, ಹುಸೇನ್ ಸಾಬ್, ಕರ್ನಾಟಕ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಗೌರವಾಧ್ಯಕ್ಷ ಶೇಖ್ ಶಬೀರ್ ಪಾಷಾ, ತಾಲೂಕು ಅಧ್ಯಕ್ಷ ಅಪ್ಪಲ್ ಪಾಷಾ, ಉಪಾಧ್ಯಕ್ಷರಾದ ಜಿಯಾವುಲ್ಲಾ ಮುಂತಾದವರು ಹಾಜರಿದ್ದರು. ನೀವು 5 ವರ್ಷಕ್ಕೊಂದೊಂದು ಸಾರಿ ತೆರಿಗೆಗಳನ್ನ ನಿಮ್ಮ ಸಂಬಳಗಳನ್ನ ಹೆಚ್ಚಿಸ್ಕೊಂತಾ ಇದ್ದೀರಿ, ನಿಮ್ಮ ಟಿಎಡಿ ಹೆಚ್ಚಿಸ್ಕೊಂತಾ ಇದ್ದೀರಿ, ನಿಮ್ಮ ಪ್ರಯಾಣ ಭತ್ತ ಹೆಚ್ಚಿಸ್ಕೊಂತಾ ಇದ್ದೀರಿ. ಆದ್ರೆ ಇವರು ನಮಗ್ ಕೊಡ್ಬೇಕಾಗಿರುವಂತ ನೀರಿಗೆ ಗಲಾಟೆ ಮಾಡಿದ್ದಿಲ್ಲ ಸ್ವಾಮಿ. ಆದ್ರೆ ಓಟ್ ಹಾಕಿ ಕಳ್ಸೋರು ನಾವು, ಇವ್ರಿಗೆ ಏನ್ ಬೇಕೋ ಮಾಡ್ಕೊಳ್ಳುವಂತ ಅಧಿಕಾರ ಕೊಟ್ಟಿರೋರು ನಾವು, ಅಲ್ಲಿ ಕೂತ್ಕೊಂಡು ಶಾಸನ ಬರೆಯುವಂತ ಶಕ್ತಿ ಕೊಟ್ಟವ್ರು ನಾವು, ಇವ್ರ ಕೈಗೆ ಪೆನ್ನು ಕೊಟ್ಟವ್ರು ನಾವು, ಇವ್ರಿಗೆ ಅಧಿಕಾರ ಕೊಟ್ಟಿರೋರು ನಾವೇ. ಎಂ ಮುನಿನಾರಾಯಣ್, ಐಟಿವಿ ನ್ಯೂಸ್, ಶಿಡ್ಲಘಟ್ಟ. ಬ್ಯಾಂಕ್ನಲ್ಲಿ ಸರ್ವರ್ ಸಮಸ್ಯೆಯಿಂದ ಗಂಟೆಗಳ ಗಟ್ಟಲೆ ಗ್ರಾಹಕರು ಕಾಯಬೇಕಾದ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಎಸ್ಬಿಐ ಬ್ಯಾಂಕ್ನಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಎಸ್ಬಿಐ ಬ್ಯಾಂಕ್ನಲ್ಲಿ ವಿದ್ಯುತ್ ಹಾಗೂ ಇಂಟರ್ನೆಟ್ನ ಸಮಸ್ಯೆಯಿಂದಾಗಿ ಬ್ಯಾಂಕ್ನ ವ್ಯವಹಾರಗಳು ನಡೆಸಲು ಆಗುತ್ತಿಲ್ಲ ಎಂದು ಬ್ಯಾಂಕ್ನ ಮ್ಯಾನೇಜರ್ ತಿಳಿಸಿದರು. ಆದರೆ ಗ್ರಾಹಕರು ಮಾತ್ರ ಮಧ್ಯಾಹ್ನದಿಂದ ಸಿಬ್ಬಂದಿಯವರು ಗ್ರಾಹಕರಿಗೆ ಸರಿಯಾಗಿ ಸ್ಪಂದನೆ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಅಲ್ಲಿ ಕಸ್ಟಮರ್ಸ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮನ್ನ ತಾರತಮ್ಯ ನೋಡ್ತೀರಾ, ಅವ್ರು ಬೇಕಾದ್ರೂ ಅಮೌಂಟ್ ಕೊಡ್ತಾರೆ, ಬೇಕಾದ್ರೂ ಕೊಡ್ತೀರಾ, ಅದೇನೇ ಅವ್ರು ಹೇಳ್ತಾರೆ ಏನನ್ನ ಪ್ರಾಬ್ಲಮ್ ಏನು ನಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ಆಚೆ ಹಾಕ್ಬೋದು ಬಾರ್ಲು ಹಾಕ್ಬಿಟ್ಟಿದ್ದಾರೆ, ನಮ್ಗೆ ನಾವು ಹೇಳಿದ್ವಿ ಸರ್. ಐ ಕೇಮ್ ದೇರ್ ಕ್ಲಿಯರ್ಲಿ ದಟ್ ಇವತ್ತು ಒಂದು ದಿವಸ ತರ್ಕೊಳ್ಳಿ, ಟುಮಾರೋ ವಿಲ್ ಬಿ ಡೂಯಿಂಗ್ ಎವ್ರಿಥಿಂಗ್, ಟುಮಾರೋ ಇಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಯಾಕಂದ್ರೆ ತಿರ್ಗಾ ನಾಳೆ ಇದೇ ಪ್ರಾಬ್ಲಮ್ ಆದರೆ ನಾಟ್ ಓನ್ಲಿ ಅಗೇನ್ ಸೇಮ್ ಇಶ್ಯೂಸ್ ಆದರೆ ಅವ್ರಿಗೂ ಬೇಜಾರಾಗುತ್ತೆ. ಅಲ್ಲ ಸರ್, ಈಗ ಅವ್ರು ಹೇಳ್ಬಿಟ್ಟು ಮೇಲೆ ಹೇಳ್ಬಿಟ್ಟು ಕಳಿಸ್ಬಿಡೋದಾಗಿತ್ತಲ್ಲ, ಸುಮ್ಮನೆ ಬಾರ್ಲು ಹೇಳಿದ್ವಿ ಸರ್, ಸುಮ್ಮನೆ ನಿಂತಿದ್ದಾರೆ. ಬೇರೆ ಸರಿ ಹೇಳಿದ್ದೀನಿ ಬಟ್ ಅವ್ರು ಹೋಗ್ತಿಲ್ಲ ಅಂತ ಹೋಗ್ತಿಲ್ಲ. ಅವ್ರು ಹೇಳ್ಕೊಳ್ತಾರೆ ಹೋಗಿದ ತಕ್ಷಣ ಓಪನ್ ಮಾಡ್ತಾರೆ. ನೋಡ್ಬೇಕು ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಈ ಟೆಕ್ನಿಕಲ್ ಪ್ರಾಬ್ಲಮ್ ತರಿಸಿರೋದು ನಾವು ಸಾಟರ್ಡೆ ಹಾಗೂ ಬ್ಯಾಂಕ್ನ ಸಿಬ್ಬಂದಿ ಯಾವುದೇ ಕಾರಣ ಹೇಳದೆ ಬ್ಯಾಂಕ್ಗೆ ಬೀಗ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. 12:30 ಮುಳುವ ಇಲ್ಲಿ ಬಂದ್ವು, ಬ್ಯಾಂಕಲ್ಲಿ ಚೆಕ್ ಹಾಕಕ್ ನೋಡಿದ್ವು, ಎಲ್ಲ ಕ್ಯೂ ಇತ್ತು. 2 ಗಂಟೆವರೆಗೂ ಕಾಯ್ಕೊಂಡಿದ್ರು. 2 ಗಂಟೆಗೆ ಅವ್ರು ಊಟಕ್ಕೆ ಹೋದ್ರು. ಇವ್ರು ಮಾತ್ರ ಬಂದು ಸರ್ವರ್ ಡೌನ್ ಐತೆ, UPS ರಿಪೇರಿ, ಎಲ್ಲ ಹೊರಗಡೆ ಹೋಗಿ ನಾವು UPS ರೆಡಿ ಮಾಡಿದ್ಮೇಲೆ ನಿಮ್ಮನ್ನು ಕರಿತೀವಿ, 5:30ವರೆಗೂ ರೆಡಿ ಆಗೋದಿಲ್ಲ ಅಂದವ್ರೆ. ನಾವು ರಿಕ್ವೆಸ್ಟ್ ಮಾಡಿ ಮೇಡಮ್ ಅವ್ನು ಕೇಳ್ಕೊಳ್ಳು ಚೆಕ್ ಏನೋ ಒಂದು ಪೇಮೆಂಟ್ ಮಾಡಿ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಇಲ್ಲಿರೋರು ಗಣ್ಣಿಟ್ಕೊಂಡಿದ್ರಲ್ಲ ಅವ್ರು ಮಾತ್ರ ಬಂದು ಆಗಲ್ಲ, ಎಲ್ರನ್ನೂ ಈಚೆ ಕಳಿಸ್ತಾವ್ರೆ. ಒಳಗಡೆ ಒಬ್ರು ಇರ್ಬಾರ್ದಂತೆ, ಒಬ್ರು ಒಳಗಡೆ ಇರ್ಬೇಡ್ರಿ, ಈಚೆ ಕಳಿಸ್ಬಿಟ್ಟು ಅವರೇ ಮಾತಾಡ್ತಾವ್ರೆ. ಇಷ್ಟೊತ್ತು ರೆಸ್ಪಾನ್ಸ್ ಅವ್ರ ಬ್ಯಾಂಕ್ ಅವ್ರು ಯಾರು ಕೊಡ್ಲಿಲ್ಲ ಸರ್. ಈಚೆ ಇಲ್ಲೇ ಇರ್ರಿ ಆದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತವ್ರೆ ಅವ್ರೆ. ಇವ್ರು ಬಂದಾಗ ಇವ್ರನ್ನೇನ್ ಕೇಳಿದ್ರು ಇವ್ರನ್ನೇ ಕೇಳಿ ಬೇಕಾದ್ರೆ ಸರ್. ಪ್ರಾಬ್ಲಮ್ ಇತ್ತು ಅಂದ್ರೂ ಕಸ್ಟಮರ್ ಒಳಗಡೆ ಇರ್ಬೋದಲ್ವಾ ಸರ್?
ಕಸ್ಟಮರ್ ಒಳಗೆ ಬಿಡೋದಲ್ಲ, ಒಳಗಡೆ ಇರ್ಬೋದಲ್ವಾ? ಆಚೆ ತಳ್ಬಿಟ್ಟು ಗೇಟ್ ಹಾಕು ಅಂತ ಯಾವ್ದಾದ್ರು ಕಾನೂನಲ್ಲಿ ಯಾವ್ದಾದ್ರು ಹೇಳಿದಾರ? ಯಾವ್ದು ಹೇಳಿಲ್ಲ. ನೀವು ಎಷ್ಟೊತ್ತಿಂದ ವೇಟ್ ಮಾಡ್ತೀರಾ? ನಾವು 1 hour ಇಂದ ವೇಟ್ ಮಾಡ್ತಾ ಇದೀವಿ. ನಾವು ಬಂದಿರೋರು ಸರ್. ನಾವು ಪ್ರತಿ ದಿವಸ ಸರ್ 4:15 ಕ್ಲೋಸ್ ಮಾಡ್ಬೇಕಾಗಿರೋದು. 4 ಗಂಟೆ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅವ್ರ ಪಾಡ್ಗೆ ಅವ್ರೇನೋ ಮಾಡ್ಕೊಂತ ಇರ್ತಾರೆ ಒಳಗಡೆ. ಇನ್ನು ರಾಜ್ಯದಲ್ಲಿ ಈಗಾಗಲೇ ವಿದ್ಯುತ್ನ ಅಭಾವ ತೀವ್ರವಾಗಿ ಕಾಡುತ್ತಿದ್ದು, ಸರ್ಕಾರ ಈ ಸಮಸ್ಯೆಯನ್ನು ಅರಿತು ಬ್ಯಾಂಕ್ನ ಗ್ರಾಹಕರಿಗೆ ತೊಂದರೆಯಾಗದಂತೆ ವ್ಯವಸ್ಥೆಯನ್ನು ಮಾಡಬೇಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಾನವ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲು ತಾಲೂಕು ಕೇಂದ್ರದಿಂದ ಜಿಲ್ಲಾ ಕೇಂದ್ರದವರೆಗೆ ಬೈಕ್ ರ್ಯಾಲಿಯನ್ನು ನಡೆಸುವುದಾಗಿ ತಿಳಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಜಿಲ್ಲಾ ಕೇಂದ್ರದಲ್ಲಿ ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಶಾಶ್ವತ ನೀರಾವರಿ ಹೋರಾಟವನ್ನು ಬೆಂಬಲಿಸಲು ಇದೇ ತಿಂಗಳ 21ರಂದು ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸುವುದಾಗಿ ತಿಳಿಸಿದರು. ಈ ಬೈಕ್ ರ್ಯಾಲಿಗೆ ಚಿಂತಾಮಣಿ ತಾಲೂಕು ಸೇರಿದಂತೆ ಕೋಲಾರ ಜಿಲ್ಲೆಯ ಹಲವು ತಾಲೂಕುಗಳ ಸಂಘಟನೆಯ ಮುಖಂಡರು ಹಾಗೂ ಸಾರ್ವಜನಿಕರು ಈ ಬೃಹತ್ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಸಾಥ್ ನೀಡುವುದಾಗಿ ಅವರು ತಿಳಿಸಿದರು. ಈ ವೇಳೆ ರಾಜ್ಯ ಸರ್ಕಾರ ಬೆಂಗಳೂರಿನ ಕೊಳಚೆ ನೀರನ್ನು ಬಯಲು ನಾಡಿನ ಜಿಲ್ಲೆಗಳಿಗೆ ಹರಿಸುವುದಾಗಿ ತೀವ್ರವಾಗಿ ಖಂಡನೆ ಮಾಡಿದ್ದಾರೆ. ಹಾಗೂ ಕನ್ನಡ ನಾಡಿನಲ್ಲಿ ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ತೀವ್ರವಾಗಿ ಕಡೆಗಣನೆ ಮಾಡಿದ್ದಾರೆ ಎಂದು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಟಿವಿ ಮಾಧ್ಯಮದವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತಾ, ಇಂದಿನ ಏನು ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಈ ಹಿಂದೆ ಹೋರಾಟಗಾರ ಸಂಘದ ವತಿಯಿಂದ ಈ ಹಿಂದೆ ಕೂಡ 2013ರಲ್ಲಿ 65 ದಿನಗಳ ಕಾಲ ಏನು ಧರಣಿ ಆಗಿತ್ತು, ಅವತ್ತು ಕೂಡ ನಾವು ಚಿಂತಾಮಣಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಅವತ್ತು ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ನಡೆಸ್ತಾ ಇರ್ತಕ್ಕಂಥ ಒಂದು ಧರಣಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿ ಅವತ್ತು ಕೂಡ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ವಿ. ಇವತ್ತು ಕೂಡ ಏನು ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟಕ್ಕೋಸ್ಕರ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಆ ಧರಣಿಗೆ ಚಿಂತಾಮಣಿ ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕೂಡ ಏನು ಧರಣಿಯನ್ನು ಮಾಡಿದ್ವಿ 21 ದಿವಸಗಳ ಕಾಲ. ಅವತ್ತು ಕೂಡ ನಾವು ಮಾನವ ಹಕ್ಕುಗಳ ಹೋರಾಟ ಸಂಘದ ವತಿಯಿಂದ ಬೆಂಬಲವನ್ನು ಸೂಚಿಸಿ 1 ದಿನದ ಧರಣಿಯಲ್ಲಿ ಕೂಡ ಪಾಲ್ಗೊಂಡಿದ್ವಿ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಧರಣಿ ಕಾರ್ಯಕ್ರಮ ಕೂಡ ನಾವು ಚಿಂತಾಮಣಿ ತಾಲೂಕು ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಹೋರಾಟ ಸಂಘದ ಅಧ್ಯಕ್ಷರ ಮುಖಂಡತ್ವ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಕಲ್ಯಾಣಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು ಕೋಲಾರ ಜಿಲ್ಲಾ ಸಮಿತಿ ಮತ್ತು ಮಾಲೂರು ತಾಲೂಕು ಮತ್ತು ನರಸಾಪುರ ಮತ್ತು ಚಿಡ್ಲಘಟ್ಟ ತಾಲೂಕು ಎಲ್ಲ ನಮ್ಮ ಸಮಿತಿಗಳು ಎಲ್ಲೆಲ್ಲಿ ಸಂಘಗಳು ಈಗಾಗಲೇ ಈ ಎಲ್ಲ ತಾಲೂಕುಗಳು ಕೂಡ ಅಸ್ತಿತ್ವಕ್ಕೆ ಬಂದಿವೆ. ಅವರೆಲ್ಲರೂ ಕೂಡ ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ದಿನಾಂಕ 21/10/2015 ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ಕೊಟ್ಟು ನಾವು ಮಧ್ಯಾಹ್ನ 11:30 ಗಂಟೆಗೆ ಚಿಂತಾಮಣಿ ಇದು ಚಿಕ್ಕಬಳ್ಳಾಪುರ ಏನು ಚಂದ್ರಪುರ ಕ್ರಾಸಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ನಾವು ಕೂಡ 1 ದಿವಸದ ಧರಣಿಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ನಮ್ಮದೇ ಆದಂಥ ಒಂದು ಭಿನ್ನೋತ್ತರೆಯನ್ನು ಆರಿಸಿ ಈ ಬಯಲು ಸೀಮೆಯಲ್ಲಿ ಏನು ಇವತ್ತು ಅಂತರ್ಜಲ ಬತ್ತಿ 1500 ಅಡಿಗಳಿಗೆ ಕುಸಿದಿದೆ, ಅಂತರ್ಜಲವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ನೀರಾವರಿ ಪ್ರಾಧಿಕಾರವನ್ನು ರಚನೆ ಮಾಡಿ ಈ ಭಾಗಕ್ಕೆ ಪ್ರತಿ ಯೋಜನೆಯನ್ನು ಕೂಡ ಏನೇನು ಸವಲತ್ತುಗಳನ್ನ ಈ ಭಾಗಕ್ಕೆ ಕೊಡ್ತಾ ಇದೆ ಅನ್ನೋದ ಮಾಹಿತಿಯನ್ನ ಈ ಭಾಗದ ಜಿಲ್ಲೆಗಳಿಗೆ ಕೂಡ ಪ್ರತಿ ತಿಂಗಳು ಕೂಡ ಎಲ್ಲರಿಗೂ ಮಾಹಿತಿ ಸಿಗುವಾಗ ರೀತಿಯಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಮತ್ತು ಏನು ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷನಾಗಿ ಮತ್ತು ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ನನ್ನ ಒತ್ತಾಯ ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಸುಮಾರು 10 ರಿಂದ 12 ವರ್ಷಗಳಿಂದ ಕೂಡ ಏನು ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಈ ಎಲ್ಲ ಹೋರಾಟಗಳು ಕೂಡ ಈ ಭಾಗದ ಜನತೆಯ ಒಂದು ಮುಂದಿನ ಪೀಳಿಗೆಯನ್ನ ಮತ್ತು ಈ ಭಾಗಕ್ಕೆ ಬೇಕಾದಂತ ಅವಶ್ಯಕತೆ ಇರತಕ್ಕಂಥ ಕುಡಿಯುವ ನೀರನ್ನ ಮತ್ತು ಈ ಭಾಗದಲ್ಲಿರ್ತಕ್ಕಂಥ 3000 ಚಿಲ್ಲರೆ ಕೆರೆಗಳ ಅಂತರ್ಜಲ ಅಭಿವೃದ್ಧಿಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಈ ಭಾಗಕ್ಕೆ ಒಂದು ಪ್ರತ್ಯೇಕವಾದ ಒಂದು ನೀರಾವರಿ ನಿಗಮವನ್ನ ಕೊಡಬೇಕು ಮತ್ತು
ಈ ಭಾಗದಲ್ಲಿರ್ತಕ್ಕಂಥ ದನಕರುಗಳಿಗೆ ಮತ್ತು ಏನು ನಮ್ಮನ್ನು ನಂಬಿಕೊಂಡು ಉಳಿದಿದೆ ಪ್ರಾಣಿ ಪಕ್ಷಿಗಳು ಮತ್ತು ಪ್ರಕೃತಿಯನ್ನು ಉಳಿಸಲಿಕ್ಕೆ ಅಂತರ್ಜಲ ಅಭಿವೃದ್ಧಿ ಮಾಡೋದಕ್ಕೆ ಏನು ನೀವು ಯಾವ ಯೋಜನೆಯಲ್ಲಿ ನೀರು ಕೊಡ್ತೀರಿ ಅನ್ನೋದನ್ನ ನಾವು ಕೇಳಲ್ಲ. ಈ ಭಾಗಕ್ಕೆ ಬೇಕಾದಂತ ಒಂದು 100 TMC ನೀರನ್ನ ನೀವು ವರ್ಷಕ್ಕೆ 2 ಬಾರಿ ಈ ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಗೆ ನಾವು ಕೂಡ ಒತ್ತಾಯಪೂರ್ವಕವಾಗಿ ಸರ್ಕಾರದ ಮೇಲೆ ಒತ್ತಡ ಇರೋ ಒಂದು ಉದ್ದೇಶದಿಂದ ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಧರಣಿಗೆ ನಮಗೆ ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮತ್ತು ಇತರೆ ಸಂಘಟನೆಗಳು ಎಲ್ಲ ಸಂಘಟನೆಗಳು ಬೆಂಬಲ ಕೊಡಬೇಕು ಮತ್ತು ಇದು ಎಲ್ಲರ ಈ ಭಾಗದ ಎಲ್ಲ ರೈತರ ಒಂದು ಕೂಗಾಗಿರೋದ್ರಿಂದ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಬೈಕ್ ರ್ಯಾಲಿಗೆ ನಮಗೆ ಬೆಂಬಲ ಸೂಚಿಸಿ ನಮ್ಮ ಎಲ್ಲ ಈ ಭಾಗದ ಎಲ್ಲ ಜಿಲ್ಲೆಗಳ ಘಟಕಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಕೂಡ ಕೋಲಾರ ಜಿಲ್ಲೆಯ ಜಿಲ್ಲಾ ಘಟಕ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇವರೆಲ್ಲರ ಜೊತೆ ಕೂಡ ನಾವು ಕೂಡ ಸುಮಾರು 100 ರಿಂದ 200 ಬೈಕ್ಗಳನ್ನ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬೈಕ್ ರ್ಯಾಲಿ ಹೋಗಿ ನಾವು ಕೂಡ ಧರಣಿಯಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟೇಶ್, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವೇಣುಗೋಪಾಲ್, ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ, ರವಿ, ನಾಗೇಂದ್ರ, ನಾಗರಾಜ್ ಸೇರಿದಂತೆ ಅನೇಕ. ಕ್ಯಾಮರಾಮನ್ ಒಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ಶಿಲ್ಪಾ. ITV, ಇದು ಸತ್ಯಕ್ಕೆ ಪ್ರತಿಬಿಂಬ. ಅಸಮರ್ಪಕ ಮಾಹಿತಿಯಿಂದ ಸಭೆ ವಿಫಲ, ಅಧಿಕಾರಿಗಳ ವಿರುದ್ಧ ಗರಂ, ಮುಂದಿನ ದಿನಗಳಲ್ಲಿ ಮುಂದೂಡಿದ ಸಭೆ. ಭೂತ ರೀತಿಯಲ್ಲಿ ಶವ ಪತ್ತೆ, ಸಾವಿಗೆ ಹಲವು ಅನುಮಾನ, ಮುಳಬಾಗಿಲು ತಾಲೂಕಿನಲ್ಲಿ ಘಟನೆ. ಈಶ್ವರಪ್ಪ ಹೇಳಿಕೆಗೆ ತೀವ್ರ ಖಂಡನೆ, ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆ, ಕನ್ನಡ ಪರ ಸಂಘಟನೆಗಳ ಆಗ್ರಹ.